ಅದಕ್ಕೆ ಎಲೆ ಚಲೋ ಇರ್ತಾವ, ಒಳ್ಳೆ ಹತ್ತಿಗೆ ಇರ್ತಾವ, ಆ ಗಿಡಗಳು ಚಲೋ ಆಗ್ತಾವೆ. ಹಂಗೆ ಸಣ್ಣ ನೀವು ಹುಡುಗರು ಯಾರು ಒಳ್ಳೇದಾಗ್ತಾರೆ ಅಂತ ಅಂಬದಕ್ಕೆ ಪಿತನೆ ಪತ್ನ ಅದೇನು ಅಂದ್ರೆ ಅದು ಇದು ಹ್ಯಾಂಗೆ ತೋರಿಸ್ತ ಅಂತಂದ್ರೆ ಆ ಹಲ್ಲನ್ನ ಹಚ್ಚಂದು ಏನು ಎಲೆ ಅವ, ಆ ಎಲೆನೇ ತೋರಿಸ್ತಾವ ದೊಡ್ಡ ಗಿಡ ಹೆಂಗೆ ಹಾಕೊಂಡು ಬಂದಂತ. ಹಂಗೆ ಗಣದ ಮಕ್ಕಳು ಗಂಡ್ಮಕ್ಕಳು ಯಾರು ಮನುಷ್ಯರ ಈ ಹುಟ್ಟಿದ ಮುಂದೆ ಇವ ಹೆಂಗೆ ಆಗ್ತಾನ, ಈಗ ಹೆಂಗೆ ಆಗ್ತಾಳ, ಯಾವ ಪ್ರಕಾರ ಆಗ್ತಾನ ಅಂದ್ರೆ ಆ ಹುಟ್ಟಿದ್ಗಳಿಗೇನೆ ಆ ಎಲೆ ತೋರಿಸ್ತಾನ. ಹಂಗ ನೀನು ಮೊನ್ನೆ ಮಾತಾಡುವಾಗ ನೀ ಅದನ್ನ ಆಯ್ತು ಅಂತ ಕೇಳ, ನಾನು ಆಯ್ತಾ ಪಪ್ಪಗೂ ನಾನು ತಗೋತೀನಿ. ಭಾಳ ಸಂತೋಷ ಆಯ್ತು. ತನ್ನ ಮಕ್ಕಳಿಗೆ ನೋಡಲ್ಲ ಯಾರು ಪಪ್ಪನ ಬಗ್ಗೆ ಏನೋ ಕೇಳ್ತಾ ಇದ್ದಾನೆ ಅಂತ ಚಲೋ ಆಗ್ಬೇಕಂತಂದು ಸಂಗ್ ತಗೋತಂತಾನೆ. ಅದಕ್ಕೆ ಈ ಗಿಡ ಭಾಳ ಸಸ್ತ ಅಂತ ತಿಳ್ಕೊಂಡ. ಹಂಗೆ ನಿಮ್ಗೆ ಇವತ್ತು ನಾನು ನೋಡಿದೆ ಚಲೋ ಅದು. ನೀನು ಇದು ಹಾಕಿದ ಕಾರಣ ಮನುಷ್ಯನ ನೀನು ಗುಣಗಳು ಬೇಕು, ಒಳ್ಳೇದು. ಶರಣರೇನಾಗ್ಯಾರ ಅದು ತೋರಿಸೋದು ಎಷ್ಟು ಬೇಗ ಆಗ್ತದೆ, ಎಂತ ಚಲೋ ಆಗ್ತದೆ, ಹಚ್ಚಿಗೆ ಆಗ್ತದೆ. ಹಂಗ ಈಗ ಮೊನ್ನೆ ಈ ನೋಡಿದ್ರೆ ಬೇಕಾ ನೀವು ವ್ಯಾಯಾಮ ಮಾಡಿದ್ರೆ ನಾನು ಮಾಡ್ತೇನೆ, ಪಪ್ಪನ ತಗೊಂಡು ಮಾಡ್ತೇನೆ ಅಂತ ನಂಗೆ ಭಾಳ ಸಂತೋಷ ಆಯ್ತು. ಪಪ್ಪನ ಬಗ್ಗೆನೂ ವಿಚಾರ ಮಾಡ್ತಾ ಇದ್ದೀನಿ, ತಗೊಂಡು ಹೋಗೋತಾರೆ ಅಂತಂದು. ಇನ್ನೇನು ಮತ್ತೆ ಇವತ್ತು ಮಂಜುಳೆ ಕೇಳ್ದ, ಇವತ್ತು ವ್ಯಾಯಾಮ ನೀನು ಪಪ್ಪ ಇಬ್ರು ಕೂತ್ ಮಾಡ್ರೆ. ಇದು ಯಾಕೆ ಮಾಡ್ದ ಅಂತಂದ್ರೆ ಇದು ಒಳ್ಳೆ ಲಕ್ಷಣ, ದೊಡ್ಡ ಮನುಷ್ಯ ಆಗೋದು. ಅದಕ್ಕೆ ಈಗ ನೀನೇನು ಹೇಳೋದು, ಇವನಿಗೆ ನೀನು ಸದ್ಯ 2-3 ತಿಂಗಳ ಅವ್ರ ಜೊತೆಗೆ ಇರ್ತೀವಿ. ಅವರು ಏನು ಆಸನ ಅಂತಾರೆ, ನಿನ್ನ ಜೊತೆಗೆ ಅವರಿಗೆ ಆಸನ ಹಾಕಕ್ಕೆ ಹೆಚ್ಚು ಆಯ್ತು.